77ನೇ ಸ್ವಾತಂತ್ರ್ಯ ದಿನಾಚರಣೆ ಚನ್ನಪಟ್ಟಣ ಮತ್ತು ಕನಕಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಶೇಷ ರೀತಿಯಲ್ಲಿ ಜರುಗುತ್ತಿದೆ. ಕಾರಣ ಏನಂದರೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಯಾವುದೇ ಶಾಸಕರು ಅಧಿಕೃತವಾಗಿ ಇಲ್ಲ. ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣ ನಗರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಂಡು ಧ್ವಜಾರೋಹಣ ಮಾಡಲಿದ್ದಾರೆ. ಕನಕಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ಬರುತ್ತಿರುವುದರಿಂದ ಹಲವಾರು ವಾಟ್ಸಪ್ಗಳಲ್ಲಿ ಸಂಸದರಾದಂತಹ ಡಾಕ್ಟರ್ ಮಂಜುನಾಥ್ ರವರು ಅಲ್ಲಿ ಧ್ವಜಾರೋಹಣ ಮಾಡುತ್ತಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಅವರವರದೇ ಕ್ಷೇತ್ರದಲ್ಲಿ ಇದ್ದಂತಹ, ಅಂದರೆ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಧ್ವಜಾರೋಹಣ ಮಾಡಬೇಕಾಗಿತ್ತು ಅಥವಾ ಮುಖ್ಯಮಂತ್ರಿಗಳ ಜೊತೆ ಸೇರಿ ಬೆಂಗಳೂರಿನಲ್ಲಿ ಮಾಡಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಧ್ವಜಾರೋಹಣ ಮಾಡುತ್ತಿರುವುದು ಯಾಕೆ? ಸಿ.ಎನ್. ಮಂಜುನಾಥ್ ರವರಿಗೆ ಸಂಸದರಾಗಿ 8 ವಿಧಾನಸಭಾ ಕ್ಷೇತ್ರಗಳು ಬಂದರು. 7 ವಿಧಾನಸಭಾ ಕ್ಷೇತ್ರಗಳನ್ನು ಬಿಟ್ಟು ಕನಕಪುರದಲ್ಲೇ ಧ್ವಜಾರೋಹಣ ಮಾಡುತ್ತಿರುವುದು ಯಾಕೆ? ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಗೌರ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಈ ಬಾರಿ ಅಂದರೆ 2023ರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಚನೆಯಾಗಿದೆ. 136 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವಿಜಯವನ್ನು ಸಾಧಿಸಿ ಸರ್ಕಾರವನ್ನು ರಚನೆ ಮಾಡಿದೆ. JDS ಸಹ ಬಹುತೇಕ ಸ್ಥಾನಗಳನ್ನು, ಹಿಂದೆ ಇದ್ದಂಥ ಸ್ಥಾನಗಳನ್ನು ಕಳ್ಕೊಂತು, BJPಯು ಕಳ್ಕೊಂತು. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಂದು ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಟುಕೊಂಡು ಸರ್ಕಾರವನ್ನು ರಚನೆ ಮಾಡಿರುವುದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದೇ 2024 ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಬಂದಂಥ ಸಂದರ್ಭದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಬಂದಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು 3 ಬಾರಿ ಲೋಕಸಭಾ ಸದಸ್ಯರಾಗಿದ್ದಂತಹ ಡಿ.ಕೆ. ಸುರೇಶ್ ರವರನ್ನು ಚುನಾವಣೆಯಲ್ಲಿ ಮಣಿಸಿ ಗೆದ್ದು ಸಂಸದರಾಗಿದ್ದಾರೆ. ಇದನ್ನು ಏನಪ್ಪ ಸೂಚಿಸುತ್ತೆ ಇದು ಅಂದ್ರೆ, ಇಲ್ಲಿ ವಿಧಾನಸಭಾ ಕ್ಷೇತ್ರ ಅಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಅಭ್ಯರ್ಥಿ ಬೇಕೇ ಬೇಕು. ಯಾಕೆ ಅಂದ್ರೆ 2024ಗಿಂತ ಮೊದಲು ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸದರಾಗಿ ಆಯ್ಕೆಯಾಗಿದ್ದಂತಹ ಏಕೈಕ ವ್ಯಕ್ತಿ ಡಿ.ಕೆ. ಸುರೇಶ್. 2024ರ ಚುನಾವಣೆಯಲ್ಲಿ ಅವರನ್ನ ಮಣಿಸಿ ಪ್ರಪ್ರಥಮವಾಗಿ ರಾಜಕೀಯಕ್ಕೆ ಕಾಲಿಟ್ಟಂತಹ ಎಚ್.ಡಿ. ದೇವೇಗೌಡರ ಅಳಿಯ ಎಚ್.ಡಿ. ಕುಮಾರಸ್ವಾಮಿ ಅವರ ಭಾವ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು ಹೃದಯವಂತ ಎನ್ನ ಹೆಸರನ್ನ ಇಟ್ಟುಕೊಂಡು ಗೆದ್ದು ಸಂಸದರಾಗಿದ್ದಾರೆ. ಅದಕ್ಕೆ ಬಹಳಷ್ಟು ಊಹಾಪೋಹಗಳು ಇದ್ದು, ಖಂಡಿತವಾಗ್ಲೂ ಅವರು ಕೇಂದ್ರ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗ್ತಾರೆ ಅಂತ, ಅದು ಯಾವುದನ್ನು ಸಹ ನಡೀಲಿಲ್ಲ. ಕುಮಾರಸ್ವಾಮಿ ಅವರು ಸಹ ಕೇಂದ್ರದಲ್ಲಿ ಕೃಷಿ ಸಚಿವರಾಗ್ತಾರೆ ಅಂತ ಇತ್ತು, ಅದು ಆಗಲಿಲ್ಲ. ಇರಲಿ, ಒಂದು ಒಳ್ಳೆಯ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದಾರೆ. ಈಗ ಹೇಳಿ ಕೊಟ್ಟಿದ್ದೇನಪ್ಪ ಅಂದ್ರೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯನ್ನ ಗಣನೆಗೆ ತೆಗೆದುಕೊಂಡು ನಾವು ಇಲ್ಲಿ ನಮ್ಮದೇ ಸರ್ಕಾರ ಇದೆ ರಾಜ್ಯದಲ್ಲಿ, ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ವಿಧಾನಸಭಾ ಕ್ಷೇತ್ರದಲ್ಲಿ ಅಂದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಇಳಿಸಿ ನಾವು ಗೆಲುವನ್ನು ಸಾಧಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ನಿರ್ಧಾರ ಒಂದು ಕಡೆ ಆದರೆ, ಕಾಂಗ್ರೆಸ್ನಲ್ಲೇ ಇರುವಂತಹ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರ ಪ್ರಬಲ ಒಂದು ಆಕಾಂಕ್ಷೆಯಾಗಿದೆ. ಇದುವರೆಗೂ ಯಾವುದೇ ಅಭ್ಯರ್ಥಿಯ ಹೆಸರನ್ನು ಅವರು ಸೂಚಿಸಿಲ್ಲ. 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅವರು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸುವ ಮೂಲಕ ನಾವು ಖಂಡಿತವಾಗಿ ಇಲ್ಲಿ ಅಭ್ಯರ್ಥಿನ ಹಾಕ್ತೀವಿ. ಇದುವರೆಗೂ ಮೊದಲಿಂದ ಹೇಳ್ಕೊಂಡು ಬಂದಿರುವಂಥದ್ದು ಅಚ್ಚರಿ ಅಭ್ಯರ್ಥಿ. ಯಾವುದೇ ಅಚ್ಚರಿ ಅಭ್ಯರ್ಥಿ ಅಂತ ಇದುವರೆಗೂ ಯಾರು ಸಹ ಹೇಳಲಿಕ್ಕೆ, ಊಹಿಸಲಿಕ್ಕೆ ಆಗ್ತಾ ಇಲ್ಲ. ಹಲವಾರು ಹೆಸರುಗಳನ್ನು ನಾವು ಈ ಹಿಂದೆನೇ ಹೇಳಿದ್ದೇವೆ. ಸ್ಥಳೀಯರಾದಿಯಾಗಿ ರಾಜ್ಯ ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಗುರುತಿಸಿಕೊಂಡಿರುವಂಥವ್ರನ್ನು ಸಹ ನಾವು ಹೆಸರನ್ನು ಹಲವಾರು ಬಾರಿ ಹೇಳಿದ್ದೇವೆ. ಮತ್ತೊಮ್ಮೆ ಆ ಹೆಸರುಗಳನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಒಟ್ಟಾರೆ ಕಾಂಗ್ರೆಸ್ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಈ ಬಾರಿ ನಾವು ಗೆಲ್ಲುತ್ತೇವೆ ಎಂಬ ಆತ್ಮವಿಶ್ವಾಸದೊಂದಿಗೆ ಪಣ ತೊಟ್ಟಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಓರ್ವ ಉಪಮುಖ್ಯಮಂತ್ರಿಯಾಗಿ, ಅದು ಸಾಂವಿಧಾನಿಕ ಹುದ್ದೆ ಅಲ್ಲದಿರಬಹುದು, ಆದರೆ ಮುಖ್ಯಮಂತ್ರಿಯ ನಂತರ ಉಪಮುಖ್ಯಮಂತ್ರಿ ಎನ್ನುವ ಸ್ಥಾನವನ್ನು ಅದು ಗಳಿಸಿಕೊಂಡಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಬಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಧ್ವಜಾರೋಹಣ ಮಾಡುತ್ತಿರುವುದು ಇದೇ ಪ್ರಥಮವಾಗಿದೆ. ಇದರ ಜೊತೆಗೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಸಹ ಡಿ.ಕೆ.ಶಿ ಅಥವಾ ಡಿ.ಕೆ.ಎಸ್ ಅಥವಾ ಡಿ.ಕೆ. ಬ್ರದರ್ಸ್ ಎಂದೇ ಬಿಂಬಿತವಾಗಿರುವಂತಹ ಕನಕಪುರದ ಬಂಡೆ ಎಂದು ಪ್ರಸಿದ್ಧಿಯಾಗಿರುವಂತಹ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಬಿಜೆಪಿ ಅವರಿಗಿಂತ JDSನವರ ಹಲವಾರು ರೀತಿಯ ಹುಮ್ಮಸ್ಸಿನೊಂದಿಗೆ ಅವರ ಪೋಸ್ಟ್ಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಬಿಜೆಪಿಯ ಹೆಸರು ಒಂದು ಕಡೆ ಎಲ್ಲೋ ಗಣನೆಗೆ ತೆಗೆದುಕೊಳ್ಳದೇನೆ ಅಥವಾ ಒಂದು ಇರ್ಲಿ ಅನ್ನೋ ಲೆಕ್ಕಕ್ಕೆ ಹೊರತುಪಡಿಸಿದ್ರೆ JDSನವರೇ ಒಗ್ಗೂಡಿ ಈ ಕಾರ್ಯಕ್ರಮವನ್ನ ರಾಷ್ಟ್ರೀಯ ಹಬ್ಬವನ್ನ ಮಾಡ್ತಾ ಇದ್ದಾರೇನೋ ಅನ್ನುವಂಥ ಪೋಸ್ಟ್ಗಳು ಹರಿದಾಡ್ತಾ ಇದೆ. ಹಾಗಾಗಿ ಈ ಬಾರಿಯ ಚನ್ನಪಟ್ಟಣ ಮತ್ತು ಕನಕಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ 77ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಈ ಎರಡೂ ಕ್ಷೇತ್ರಗಳಲ್ಲಿ ಧ್ವಜಾರೋಹಣ ಮಾಡುತ್ತಿರುವುದು ಈ ಇಬ್ಬರು ವ್ಯಕ್ತಿಗಳಿಂದಲೇ ಈ ಕ್ಷೇತ್ರಗಳು ಮತ್ತಷ್ಟು ಮುಂಚೂಣಿಗೆ ಬರಲಿವೆ. ಅಂದಿನ ರಾಮನಗರ, ಮುಂದಿನ ಬೆಂಗಳೂರು ದಕ್ಷಿಣ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಒಂದು ಕಡೆ ಆದರೆ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಮತ್ತೊಂದು ಕಡೆ. ಇವೆಲ್ಲದರ ಪರಿಣಾಮ ಡಿ.ಕೆ. ಸುರೇಶ್ ತಂದು ನಿಲ್ಲಿಸ್ತಾರ
ಅಥವಾ ಬೇರೆ ಯಾವ್ದಾದ್ರು ಸ್ಥಳೀಯ ಅಭ್ಯರ್ಥಿ ಬರ್ತಾರ ಒಂದಾದರೆ, ಅದೇ ರೀತಿಯಲ್ಲಿ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ಒಂದು ಸಂಘರ್ಷ ಈ ವೇದಿಕೆ ಮೂಲಕ ಅನಾವರಣಗೊಳ್ಳಲಿದೆ. ಆತ್ಮೀಯ ವೀಕ್ಷಕರೇ, ಮತ್ತೊಂದು ಸುದ್ದಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.